ನಮಸ್ಕಾರ. ನಾನು ಅಜಿತ್ ಹಂದೆ. ನಮ್ಮ ಸಿನಿಮಾ ಫಾದರ್ಸ್ ಡೇ ಆ, ಕನ್ನಡದ ಮೊದಲ ಬೈಕರ್ ಫಿಲ್ಮ್ ಜುಲೈ 17ಕ್ಕೆ ರಿಲೀಸ್ ಆಗ್ತಾ ಇದೆ. ಆ, ಇದರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನೊಂದು 1200cc ಟ್ರಯಂಫ್ ಬಾಬರ್ ನಾನೊಂದು 1200cc ಟ್ರಯಂಫ್ ಬಾಬರ್ ಬೈಕನ್ನು ಓಡಿಸಿದೆ. ಆ್ಯಂಡ್ ತುಂಬ ಹೆವಿ ಬೈಕ್ ಆದರೂ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು. ಇದು ಅಪ್ಪ ಮಗನ ಒಂದು ಬಾಂಧವ್ಯದ ಕತೆ. ಬೈಕಿಂಗಲ್ಲೇ ಅಂದರೆ ಒಂದು ದಿನದಲ್ಲಿ ನಡೆಯುವ ಕತೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಸ್ವೀಟ್ ನೈಸ್ ಫಿಲ್ಮ್. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಬೈಕ್ಗಳನ್ನು, ಈ ಥರದ ಬೈಕ್ಗಳನ್ನು ನಾವು ನಮ್ಮ ಕನ್ನಡ ಸಿನಿಮಾದಲ್ಲಿ ಬಳಸಿ ಅದರ ಬಗ್ಗೆ ಸಿನಿಮಾ ಆಗಿರೋದು ಇಲ್ವೇನೋ. ಸೊ ಇದು ಮೋಸ್ಟ್ಲಿ ಒನ್ ಆಫ್ ಇಟ್ಸ್ ಕೈಂಡ್. ಸೊ ನೀವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಐ ಹ್ಯಾಡ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ನಮ್ಮ ಶೂಟ್ ಮಾಡಿದ ರೀತಿ, ನಾವು ಎಲ್ಲೆಲ್ಲಿ ಓಡಿಸಿದ್ವಿ, ಹೇಗೆ ಶೂಟ್ ಮಾಡಿದ್ವಿ, ನಿಜವಾಗ್ಲೂ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಸೊ ಐ ರಿಯಲಿ ಎಂಜಾಯ್ಡ್. ನಮಸ್ಕಾರ. ನಮ್ಮದು ಫಿಲ್ಮ್ ಜುಲೈ 17ಗೆ ರಿಲೀಸ್ ಆಗುತ್ತೆ, ಫಾದರ್ಸ್ ಡೇ ಅಂತ. ಇಟ್ಸ್ ಅ ಮೋಟರ್ ಸೈಕಲ್ ಮೂವಿ. ಹೋಲ್ ಮೂವಿ ಈಸ್ ಅ ರೋಡ್ ಟ್ರಿಪ್. ಮೈ ನೇಮ್ ಇಸ್ ರಾಜಾರಾಮ್. ನಾನು ಐ ಆಮ್ ಅನ್ ಆ್ಯಡ್ ಫಿಲ್ಮ್ ಮೇಕರ್. ಐ ಮೇಕ್ ಅ ಲಾಟ್ ಆಫ್ ಆಟೋಮೋಟಿವ್ ಬೈಕ್ಸ್ ಆ್ಯಂಡ್ ಕಾರ್ ಆ್ಯಡ್ಸ್. ದಿಸ್ ಇಸ್ ದ ಫಸ್ಟ್ ಕನ್ನಡದಲ್ಲಿ ಒಂದು ಬೈಕರ್ ಮೂವಿ ಮಾಡ್ತೀವಿ. ಜುಲೈ 17th ರಿಲೀಸ್ ಆಗುತ್ತೆ. ನೀವು ಎಲ್ಲರೂ ಬಂದು ನೋಡಿ. ಕಾಮಿಡಿ ಅಡ್ವೆಂಚರ್ ಜಾನರಲ್ಲಿ ಇರುತ್ತೆ ಇದು. ಬಂದು ನೋಡಿ. ಒಬ್ಬ ನಟನಾಗಿ ನನಗೆ ಈ ಸಿನಿಮಾ ತುಂಬಾ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತು. ಯಾಕಂದ್ರೆ ಜನರಲಿ ನಮ್ಗೆ ಏನಾಗುತ್ತೆ, ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಇದೇ ಡೈಲಾಗ್ನ ಹೀಗೆ ಹೇಳ್ಬೇಕು ಅನ್ನೋ ತರ ಒಂದು ಯೂಶಲಿ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ. ಆದ್ರೆ ರಾಜಾರಾಮು ಈ ಪರ್ಟಿಕ್ಯುಲರ್ ಸಿನಿಮಾಗೆ ಹೇಗ್ ಮಾಡಿದ್ರು ಅಂದ್ರೆ, ನಮ್ಗೊಂದು ಸೀನ್ ಕೊಟ್ಟು, ಅಂದ್ರೆ ಒಂದು ಬೇಸಿಕ್ ಐಡಿಯಾ, ಈ ಸೀನಲ್ಲಿ ಈ ವಿಷಯ ಕನ್ವೆ ಆಗ್ಬೇಕು ಅನ್ನೋದನ್ನ ನಮ್ಗೆ ವಿಷಯ ತಿಳಿಸಿ ನಮ್ಮ ಮೇಲೆ ಬಿಟ್ಬಿಟ್ರು. ಸೊ ನಾನು ಅಜಿತ್ ಕೂತು ಡಿಸ್ಕಸ್ ಮಾಡಿ ಈ ಲೈನ್ ನ ಹೀಗೆ ತಗೋಬಹುದು, ಅಥವಾ ಇಲ್ಲಿ ಈ ಲೈನ್ ಆಡ್ ಮಾಡಬಹುದು. ಸೊ ಈ ತರ ಆಡ್ ಮಾಡ್ತಾ ತುಂಬಾ ಇಂಪ್ರಾವ್ ಸ್ಟೈಲ್ ಅಲ್ಲಿ ಒಂದಿಬ್ರು ಕೂತ್ ಮಾತಾಡ್ತಿದ್ರೆ ಹೇಗಿರುತ್ತೆ ಆ ಶೈಲಿಲಿ ನಾವು ಈ ಸೀನ್ಗಳನ್ನ ಕಟ್ತಾ ಹೋದ್ವಿ. ಸೊ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಕೂಡ ಇದೆ. ನಿಮ್ಗೆ ಎಲ್ಲೂನು ಒಂದು ಸ್ಟೇಜ್ಡ್ ಫೀಲಿಂಗ್ ಅನ್ಸಲ್ಲ. ಯಾರೋ ಇಬ್ರು ಕೂತ್ ಮಾತಾಡ್ತಿರ್ಬೇಕಾದ್ರೆ ನಾವು ನೋಡ್ತಿರೋದು ಹೇಗಿರುತ್ತೆ ಹಾಗೆ ಒಂದು ಅನುಭವ ಕೊಡುತ್ತೆ. ಸೊ ಕಥೆಯಲ್ಲಿ ನೀವೊಂದು ಭಾಗಿ ಆಗಿದ್ದೀರಾ ಅನ್ನೋ ಒಂದು ಫೀಲಿಂಗ್ ನಿಮಗೆ ಬರ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಹೌದು, ಯಂಗ್ ಹುಡುಗರಿಗೆ ಅವ್ರಿಗೆ ಅಡ್ರಿನಲಿನ್ ಜಾಸ್ತಿ ಇರುತ್ತೆ. ಅವ್ರಿಗೆ ಫಾಸ್ಟ್ ಆಗಿ ಓಡಿಸ್ಬೇಕು ಅಥವಾ ಸ್ಟಂಟ್ಸ್ ಮಾಡಬೇಕು, ಈ ತರದ ಆಸೆಗಳಿರುತ್ತೆ. ಬಟ್ ಹೋಗ್ತಾ ಈಗ ನೀವು ಆಕ್ಚುಲಿ ನೋಡಿದ್ರೆ ಬೈಕರ್ಸ್ ತುಂಬಾ ಜನ 35+ ಇರೋ ತುಂಬಾ ಜನ ಇದ್ದಾರೆ. ಲಾಂಗ್ ರೈಡ್ಸ್ ಹೋಗೋದು, 600-700 ಕಿಲೋಮೀಟರ್ ಒಂದಿನಲ್ಲಿ ಕವರ್ ಮಾಡೋದು, ಈ ತರದ್ದೆಲ್ಲ ತುಂಬಾ ಗ್ರೂಪ್ಗಳು ಎಲ್ಲಾ ಕಡೆ ಶುರುವಾಗಿದೆ. ಅದು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ಬೈಕಿಂಗ್ ಸೆಕ್ಟರ್ ಅಲ್ಲಿ. ಅವ್ರು ಎಲ್ಲರಿಗೂ ರೀಚ್ ಔಟ್, ಅಂದ್ರೆ ಎಲ್ಲರಿಗೂ ಇದು ಯಾಕೆ ರೀಚ್ ಔಟ್ ಆಗುತ್ತೆ ಅಂದ್ರೆ, ಈಗ ಅಜಿತ್ ಮಾಡ್ತಿರುವಂತಹ ಕ್ಯಾರೆಕ್ಟರ್ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ. ಅಂದ್ರೆ ಏಜ್ಡ್ ಕ್ಯಾರೆಕ್ಟರ್ಸ್ ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಅವ್ರಾದ್ರೆ, ಈ ಕಡೆ ಮಿಡಲ್ ಏಜ್ಡ್ ಅಲ್ಲಿ ನಾನ್ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಇದಲ್ಲದೆ ನಮ್ಮ ಸಿನಿಮಾಲಿ ಸ್ಟಂಟ್ಸ್ ಕೂಡ ಇದೆ. ಅಂದ್ರೆ ಪ್ರೊಫೆಷನಲ್ ಸ್ಟಂಟ್ ರೈಡರ್ಸ್ ಇದ್ದಾರೆ. ಸೊ ನೀವೇನು ಟ್ರೇಲರ್ ಅಲ್ಲಿ ಸಾಂಗ್ ಗಳಲ್ಲಿ ಏನ್ ನೋಡ್ತಿದ್ದೀರಾ, ಅವರೆಲ್ಲ ಪ್ರಾಪರ್ ಗೇರ್ ಹಾಕೊಂಡು, ಹೆಲ್ಮೆಟ್ ಹಾಕೊಂಡು, ಗಾರ್ಡ್ಸ್ ಹಾಕೊಂಡು ಮಾಡಿರುವಂತಹ ಸ್ಟಂಟ್ಸ್ ಇದೆಲ್ಲ. ಸೊ ನಾವು ನಮ್ಮ ಇದ್ರ ಪರವಾಗಿ, ನೀವು ರೈಡಿಂಗ್ ಮಾಡ್ತಿದ್ದೀರಾ ಅಂದ್ರೆ ಗೇರ್ಸ್ ಇಸ್ ಅ ಮಸ್ಟ್ ಅನ್ನೋ ಒಂದು ಮೆಸೇಜ್ ನ ಕೂಡ ಕೊಡ್ತಾ ಎಲ್ಲಾ ವರ್ಗಗಳಿಗೂ ರೀಚ್ ಔಟ್ ಮಾಡುವಂತ ಸಿನಿಮಾ ಇದು. ಅಂದ್ರೆ ರಾಜಾರಾಮ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಏನ್ ಮಾಡಿದಾರೆ, ಎಲ್ಲೂ ಮೆಲೋ ಡ್ರಾಮಾ ಮಾಡಕ್ ಹೋಗಿಲ್ಲ. ಅಂದ್ರೆ ನಾವು ಜನರಲಿ ತಂದೆ ತಾಯಿ ಅಥವಾ ಮಗ ತಂದೆ ಅಥವಾ ಮಗ ತಾಯಿ ಸಂಬಂಧ ಅಂದ ತಕ್ಷಣ ನಮ್ಗೇನಾಗುತ್ತೆ, ಜೋಗಿ ನೆನಪಾಗುತ್ತೆ ಅಥವಾ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ನೆನಪಾಗುತ್ತೆ. ಸೊ ಆ ಥರದೊಂದು ಮೆಲೋ ಡ್ರಾಮಾ ವರ್ಗೂ ಹೋಗದೆ ತುಂಬಾ ಸಟ್ಲ್ ಆಗಿ, ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ. ಎಮೋಷನಲ್ ಸೀಕ್ವೆನ್ಸಸ್ ಖಂಡಿತ ಇದೆ. ಅಂದ್ರೆ ಅದೇನಾಗುತ್ತೆ, ನಿಮ್ಗೆ ಎಲ್ಲೂ ಡ್ರಾಮಟೈಸ್ ಮಾಡ್ತಾ ಇದ್ದಾರೆ, ಓವರ್ ಹೋಗ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬಾ ಸಹಜವಾಗಿರುತ್ತೆ. ಅಂದ್ರೆ ಈ ಪಾತ್ರದಲ್ಲಿ ಹೇಗೆ ಅಂದ್ರೆ, ನಾನು ಮೊದಲನೇ ಸಲ ನನ್ನ ತಂದೆನ ಭೇಟಿ ಆಗ್ತಿರುವಂತ ಒಂದು ಕಥೆ ಇದು. ಸೊ ಅವ್ರು ಹೇಗಿದ್ರು ಏನು ಗೊತ್ತಿರಲ್ಲ ನನಗೆ. ಸೊ ಇವ್ರನ್ನ ಅರ್ಥಕೊಳ್ಳೋದು, ಅಂದ್ರೆ ಈಗ ನನ್ನ ತಂದೆ ಯಾರು ಅಂತ ತಿಳ್ಕೊಳ್ಳೋದೇ ಫಾದರ್ಸ್ ಡೇ. ಸೊ ಅಂದ್ರೆ ಏನಾಗತ್ತೆ, ರೈಡಿಂಗ್ ಅಂದ ತಕ್ಷಣ
ಬೈಕರ್ನು ಬೈಕ್ನು ಬೇರ್ಪಡ್ಸೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಹೇಗಾಗೋಗಿತ್ತು ಅಂದ್ರೆ ನಮ್ಗೆ ವೆರಿ ಕ್ಲಿಯರ್ಲಿ ಇವಾಗ ನನಗೆ ಟೈಗರ್ 800 ಕೊಟ್ಟಿದ್ರು, ಟ್ರಯಂಫ್ ಟೈಗರ್ 800. ಅಜಿತ್ ಅವ್ರು ಬಂದು ಟ್ರಯಂಫ್ ಬಾಬರ್ ಬೈಕ್ ನ ಕೊಡ್ತಾ ಇದ್ರು. ಅಂದ್ರೆ ಅದು ನಮ್ಮ ಏಜ್ ಗ್ರೂಪ್ಗೆ, ನಮ್ಮ ರೈಡಿಂಗ್ ಸ್ಟೈಲ್ಗೆ ಎಷ್ಟು ಆಪ್ಟ್ ಆಗಿತ್ತು ಅಂದ್ರೆ ಅದು ಲಿಟ್ರಲಿ ಅದು ಕಾಸ್ಟ್ ಮಾಡಿ ತುಂಬಾ ಯೋಚನೆ ಮಾಡಿ ತಗೊಂಡಂತ ಡಿಸಿಷನ್ ಅದು. ಆ ವಯಸ್ಸಿದ್ದಾಗ ನಿಮ್ಗೇನ್ ಅಡ್ವೆಂಚರಸ್ ಇದಿರುತ್ತೆ, ಎಕ್ಸ್ಟ್ರಾ ಪವರ್ ಇರುತ್ತೆ. ಸ್ವಲ್ಪ ಏಜ್ ಆದ್ಮೇಲೆ ನಿಮ್ಗೊಂದು ಕಾಮ್ ಆಗಿ ಓಡಿಸುವಂತ ಒಂದು ರಿಕ್ವೈರ್ಮೆಂಟ್ ಏನಿದೆ, ಅದ್ರ ತಕ್ಕಂಗೆ ಬೈಕ್. ಸೊ ಆ ಬೈಕ್ಗಳು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಜುಲೈ 17ನೇ ತಾರೀಕು ನಮ್ಮ ಫಾದರ್ಸ್ ಡೇ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಇದೊಂದು ತಿಳಿಹಾಸ್ಯ ಇರುವಂತಹ ಬೈಕರ್ ಟ್ರಿಪ್ ಸಿನಿಮಾ. ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ. ನಿಮ್ಗೆ ಏನಾಗುತ್ತೆ, ಆ ಸ್ಕೋರು, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಬಹುದು, ಆ ವಿಜುವಲ್ಸ್ ಆಗ್ಬಹುದು, ಇದೆಲ್ಲದನ್ನು ನೀವು ಆ ದೊಡ್ಡ ಪರದೆ ಮೇಲೆ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಲಿಟ್ರಲಿ ನೀವೇ ಒಂದು ಬೈಕ್ ರೈಡ್ ಮೇಲೆ ಹೋಗುವಂತ ಒಂದು ಅನುಭವ ಸಿಗುತ್ತೆ. ಸೊ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನಮ್ಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸಾಮ್ರಾಜ್ಞಿ ಅಂತ. ನಾನು ಈ ಸಿನಿಮಾದಲ್ಲಿ ನಿಧಿ ಅನ್ನೋ ಪಾತ್ರ ನಿಭಾಯಿಸಿದ್ದೀನಿ. ಶಿ ಈಸ್ ಅ ಬೈಕರ್. ಶಿ ಈಸ್ ಅ ನಾನ್ ಕನ್ನಡಿಗ ಸಿನಿಮಾದಲ್ಲಿ, ಬಟ್ ನಾನು ಹುಟ್ಟಿ ಬೆಳೆದೆಲ್ಲ ಬೆಂಗಳೂರು, ಕನ್ನಡ ಮಾತಾಡ್ತೀನಿ. ಈ ಜರ್ನಿಯಲ್ಲಿ ಈ ಅಪ್ಪ ಮಗನ್ನ ಒಂದು ಪಾಯಿಂಟ್ ಅಲ್ಲಿ ಭೇಟಿಯಾಗಿ ಒಂದು ಸಣ್ಣ ಡಿಸ್ಟೆನ್ಸ್ ನಾವು 3 ಜನ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಅದಾದ್ಮೇಲೆ ನಾನು ನನ್ನ ದಾರಿ, ಅವ್ರ ದಾರಿ ಹೋಗ್ತಾರೆ. ಸಿನಿಮಾ ಮಾಡುವಾಗ ಅನುಭವ ತುಂಬಾ ಚೆನ್ನಾಗಿತ್ತು. ಸಣ್ಣ ವಯಸ್ಸಿಂದ ಬೈಕ್ ಓಡಿಸಿ ಅಭ್ಯಾಸ. ಬಟ್ ಸಿನಿಮಾದಲ್ಲಿ ಓಡಿಸಿರೋದು 650cc ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಅಂತ ಗಾಡಿ. ಅದು ಡಿಫ್ರೆಂಟ್ ಆಗಿ, ಸ್ವಲ್ಪ ಚಾಲೆಂಜಿಂಗ್ ಆಗಿ, ಬಟ್ ತುಂಬಾ ಎಂಜಾಯಬಲ್ ಆಗಿತ್ತು. ರೋಡ್ ಮೇಲೆ, ಮಣ್ ಮೇಲೆ, ಬಂಡೆ ಮೇಲೆ ಎಲ್ಲ ಕಡೆ ಗಾಡಿ ಓಡ್ಸಕ್ಕೆ ಒಂದು ಅವಕಾಶ ಸಿಕ್ತು. ಆಲ್ ಓಕೆ ಅವ್ರ ಜೊತೆ ಒಂದ್ ಸಣ್ಣ ಹಾಡ್ ಕೂಡ ಮಾಡಿದೀವಿ ವಿತ್ ಬೈಕ್ಸ್, ಅಂಡ್ ಅದು ತುಂಬಾ ಮಜವಾಗಿತ್ತು.